ಪ್ರೇಯಸಿಯ 26ನೇ ಜನ್ಮದಿನಕ್ಕಾಗಿ ಬೆಂಗಳೂರಿನ ಯುವಕನೋರ್ವ 26 ಕಿಲೋಮೀಟರ್ ಓಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದ್ದು ಅದು ವೈರಲ್ ಆಗಿದೆ. ನಾನಾ ಬಗೆಯ ಕಾಮೆಂಟ್ಗಳು ಸಹ ಬಂದಿವೆ. ಇನ್ನ ಪ್ರಿಯತಮನ ಕಾರ್ಯಕ್ಕೆ ಯುವತಿ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದು ಸಂತಸ ಹಂಚಿಕೊಂಡಿದ್ದಾರೆ. ಪ್ರೇಯಸಿಯ ಜನ್ಮದಿನಕ್ಕೆ ಹುಡುಗರು ಹೂವು, ಚಾಕ್ಲೇಟ್, ದುಬಾರಿ ಗಿಫ್ಟ್ ಅಥವಾ ಸರ್ಪ್ರೈಸ್ ಡಿನ್ನರ್ ಕೊಡುವುದನ್ನು ನಾವು ಸಾಕಷ್ಟು ನೋಡಿರ್ತೇವೆ. ಆದರೆ ಬೆಂಗಳೂರು ಮೂಲದ ಯುವಕನೋರ್ವ ಗರ್ಲ್ ಫ್ರೆಂಡ್ ಜನ್ಮದಿನದ ಹಿನ್ನೆಲೆ 26 ಕಿಲೋಮೀಟರ್ ದೂರವನ್ನ ಓಡಿದ್ದಾನೆ. ಆಶ್ಚರ್ಯವೆನಿಸಿದ್ರೂ ಇದು ಸತ್ಯ. ಅವೀಕ್ ಭಟ್ ಆಚಾರ್ ಎಂಬ ವ್ಯಕ್ತಿ ತನ್ನ ಪ್ರೇಯಸಿಯ 26ನೇ ಜನ್ಮದಿನದ ಹಿನ್ನೆಲೆ ಈ ಕೆಲಸ ಮಾಡಿದ್ದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅವೀಕ್ ಭಟ್ಟಾಚಾರ್ಯ ಮತ್ತು ಅವರ ಗರ್ಲ್ ಫ್ರೆಂಡ್ ಸಿಮ್ರಾನ್ ಇಬ್ಬರು ಜಂಟಿಯಾಗಿ ನಿರ್ವಹಿಸುವಂತಹ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಳಕೆದಾರರ ಗಮನವನ್ನ ಸೆಳೆದಿದೆ. ರಿಲೇಶನ್ಶಿಪ್ ಸ್ಟ್ಯಾಂಡರ್ಡ್ಗಳನ್ನ ಇವರು ಎತ್ತಿ ಹಿಡಿದಿದ್ದಾರೆ ಎಂದು ಅನೇಕರು ಪ್ರಶಂಸಿಸಿದ್ದಾರೆ. ವಿಡಿಯೋ ಆರಂಭದಲ್ಲಿ ಸಿಮ್ರಾನ್ ಮಾತನಾಡುತ್ತಾ ತನ್ನ ಜನ್ಮದಿನದಂದು ತಾನೇ 26 ಕಿಲೋಮೀಟರ್ ಓಡಲು ಬಯಸಿದ್ದೆ, ಆದರೆ ಅನಾರೋಗ್ಯದಿಂದ ಸಾಧ್ಯವಾಗಲಿಲ್ಲ ಎಂದಿದ್ದಾರೆ. ಜೊತೆಗೆ ಅವೀಕ್ ಮಾಡಿದ ಈ ನಿರ್ಧಾರದ ಬಗ್ಗೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ನಂತರ ಅವೀಕ್ ಓಡುತ್ತಾ ಮಾತನಾಡುವಂತಹ ದೃಶ್ಯವು ವಿಡಿಯೋದಲ್ಲಿದೆ. ನನ್ನ ಗೆಳತಿ ಈಗ 26 ವರ್ಷ ತುಂಬಿದೆ, ಅದಕ್ಕಾಗಿ ಅವಳ ಜನ್ಮದಿನದ ಪ್ರಯುಕ್ತ ನಾನು 26 ಕಿಲೋಮೀಟರ್ ಓಡ್ತಿದ್ದೇನೆ. ತಾನು ಇಯರ್ಫೋನ್ ಇಲ್ಲದೆ ಓಡ್ತಾ ಇದ್ದು ಹೀಗೆ ಮಾಡೋದ್ರಿಂದ ಮನಸ್ಸಿನಲ್ಲಿ ನೆಮ್ಮದಿ ಇಟ್ಕೊಳ್ಳುವಂತಹ ವ್ಯಕ್ತಿಗೆ ಸಿಮ್ರಾನ್ ಜೊತೆಗಿನ ಸಂತೋಷದ ಕ್ಷಣಗಳನ್ನ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ವಿವರಿಸುತ್ತಾರೆ. ಅಲ್ಲದೆ ತಾನು ಮತ್ತು ಸಿಮ್ರಾನ್ ಇಬ್ಬರೂ ಇನ್ನು 2-3 ವಾರಗಳಲ್ಲಿಯೇ ನಡೆಯಲಿರುವ ಮುಂಬೈ ಮ್ಯಾರಥಾನ್ಗೆ ತಯಾರಿ ನಡೆಸುತ್ತಿರುವಂತಹ ವಿಷಯವನ್ನ ಇದೇ ವೇಳೆ ಬಹಿರಂಗಪಡಿಸಿದ್ದಾರೆ. ಇನ್ನು ಈ ವಿಡಿಯೋಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ನನ್ನ ಮಾನಸಿಕ ಶಾಂತಿಗಾಗಿ ಇದನ್ನ AI ಅಂತಾನೆ ಭಾವಿಸಿಕೊಳ್ತೇನೆ ಎಂದು ಒಬ್ಬರು ಹೇಳಿದ್ದಾರೆ. ಈಗ ನಾನು ನೋವೆ ಅನ್ನೋ 26 ಬಾರಿ ಬರೆಯಬೇಕಾ? ಇಂಥ ಹುಡುಗನನ್ನ ಈ ಭೂಮಿಯಲ್ಲಿ ಎಲ್ಲಿಂದ ಹುಡುಕಬೇಕು ಎಂದು ಪ್ರಶ್ನಿಸಿದ್ದಾರೆ. ಈ ವಿಡಿಯೋವನ್ನ 2026 ಜನವರಿ 5ರಂದು ಹಂಚಿಕೊಳ್ಳಲಾಗಿದ್ದು ಇದುವರೆಗೆ 7.5 ಮಿಲಿಯನ್ ವೀಕ್ಷಣೆಯನ್ನ ಮತ್ತು 6.8 ಲಕ್ಷ ಲೈಕ್ಸ್ಗಳನ್ನ ಪಡೆದುಕೊಂಡಿದೆ.